ಯಾಕೋ ಯಾಕಲಾ ಸ್ಮೈಲ್ ಹಚ್ಚಿ ಬ್ರೋ ಹೋಯ್ತು ಬ್ರೋ ಸ್ಲೋಲಿ ಗೈಸ್ ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಡು ಬಂದು ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ನಾವಿವತ್ತು ಹೊರಟಿದ್ದೀವಿ, ಡೆಸ್ಟಿನೇಷನ್ ಗೊತ್ತಿಲ್ಲದೆ ಸುತ್ತಕ್ಕೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ನೋಡೋಣ ಸಕಲೇಶ್ಪುರ ಹೋಗೋದು, ಅಲ್ಲಿಂದ ಯಾವ ಕಡೆ ಹೋಗ್ಬೇಕು ಅನ್ಸುತ್ತೆ ಆ ಕಡೆ ಹೊಲ್ಟಾ ಇರೋದೆ. ಈ ಮನೆ ನೋಡಿ, ರೈಟ್ ಸೈಡಲ್ಲಿ ಇದೆಯಲ್ಲ ಮನೆ, ನಿಲ್ಲಿಸಿ ತೋರಿಸ್ತೀನಿ ತಡೀರಿ. ಏನು ಸಖತ್ತಾಗಿದೆ, ಹೆಂಗಿರ್ಬೇಕು ಇಂಡಿಪೆಂಡೆಂಟ್ ಹೌಸು ಅಂದರೆ. ನೈಸ್. ಈ ರೋಡ್ಗಳು ಹೆಂಗಿದೆ ಅಂದರೆ ಬ್ರೋ ಸ್ಲೋಲಿ ಉಠಾಲೆ ರೇ ದೇವಾ, ಉಠಾಲೆ ರೇ ಬಾಬಾ. ಇಳಿದು ಹಂಗೆ ನೋಡಿ, ನಮ್ಮ ಗಾಡಿಗಳು ಹತ್ತಿದ್ದಾವೆ. ಆ್ಯಕ್ಚುಲಿ ಮಾಮ ಒಂದೊಂದು ಟೈಮ್ ಅನ್ಸುತ್ತಲ್ಲ, ಗಾಡಿಗಿಂತ ಗಾಡಿ ಹೊಡೆಯೋರು ಮುಖ್ಯ. ಸ್ಪೆಂಡ್ರು ಬೇಕಾದ್ರೆ ಹೊಡಿಬೋದು, ಓಡಿಸೋರು ಇಂಪಾರ್ಟೆಂಟ್ ಇಲ್ಲಿ. ಏನು ಒಂದು ಹೇಳೋಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಅವ್ನು ಬೈಕಿತ್ತವನೆ ಸೈಡಾರು ಕೊಡೋ ಮರೆಯ ಅಂತ. ನಗ್ಲಿ ಬನಾನ. ಬ್ಯೂಟಿಫುಲ್ಲು ಹುಡುಗಿ, ಶಿವ ಯಾಕೋ ನಾನು ಬಡವ, ನೊಂದಿದ್ದೇನೆ. ಯಾಕಲಾ ಸ್ಮೈಲ್ ನಿನಗೆ ಸ್ಮೈಲ್ ಕೊಟ್ರಾ? ಅಭಿ ಮಜಾ ಆಯ್ಗನ್ನ ಬಿಡು. ಶಬಾಷ್ ಬೇಟಾ. ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಎಲ್ಲ ಫೋಟೋ ಶೂಟ್ ಮಾಡೋಕ್ಕಂತ ಟೈಮ್. ಫ್ರೀ ಕಂಡು ನೋಡಿ ಸ್ನೇಹಿತರೆ, ಹೆಂಗೈತೆ ವೆದರ್, ಫುಲ್ ವ್ಯೂಸ್ ಸಾಕತ್ತಾಗೈತೆ. ನಮ್ಮ ಆದ್ರೆ ಇವರೆಲ್ಲ ಹೆಂಗಿದ್ಯಣ್ಣ, ಎಲ್ಲಿ ಹೋಗ್ತಿದ್ಯಣ್ಣ? ಓ, ಹುಡುಗಿ ಭಾರಿ ಗಾಬರಿ ಆಗಿರುತ್ತೆ. ನಮ್ಮ ಮಟ್ಗಳು ಎಷ್ಟು ತೋರಿಸ್ತಿರೋ ಆ ಭಗವಂತ. ನಾನಿದ್ರೆ ಸರು ನಾಷ್ಟ ಮಾಡಬೇಕು. ಗಾಯ್ಸ್ ನೋಡಿ, ನಾವಿವಾಗ ಮಳ್ಳಳ್ಳಿ ಫಾಲ್ಸ್ ಮೈನ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಹಾಂ, ಒಂದೇ ನಿಮಿಷ ಬೈ, ಆಯ್ತಾ? ಹೋಗ್ಲಿ ಈ ಕಡೆ ಏನು ತೊಂದ್ರೆ ಇಲ್ಲ, ಆ ಕಡೆ ಗಾಳಿ ಬ್ರೋ. ₹20 ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಬಂದರೆ ಫುಲ್ಲು ಪಾರ್ಕಿಂಗ್. ಅಣ್ಣ ಏನೋ ಬಂದು ಬುಟ್ಟಿಯಾ ಬೆನ್ಸ್, BMW ಏನೋ ಕಣ್ಣಿಗೆ ಬರೀ ಇಂತಿಂತ ಕಾಣ್ತವೆ. ಓಕೆ ಬ್ರೋ, ಇಲ್ಲಿ ಯಾಕೆ ಬರೋಣ ಮಾಮ್ಸ್? ಗೈಸ್, ವಿ ಆರ್ ಇನ್ ನಾವು ಮಳ್ಳಳ್ಳಿ ಜಲಪಾತದ ಎಂಟ್ರಿಲಿದ್ದೀವಿ. ಇಲ್ಲಿಂದ ಫುಲ್ಲು ಕೆಳಗಡೆವರೆಗೂ ನಡ್ಕೊಂಡು ಹೋಗ್ಬೇಕು. ಸೌಂಡ್ ಇಲ್ಲಿಗೆ ಕೇಳಿಸ್ತಾ ಇದೆ. ಇಲ್ಲೇ ನೋಡ್ಕೊಂಡು ವಾಪಸ್ ಹೋಗ್ಬೋದಾ ಅಂತ. ಗೈಸ್ ನೋಡಿ, ಏನು ಸಕ್ಕತ್ತಾಗಿ ಕಾಣ್ತಿದೆ. ಈ ಟೈಮಲ್ಲಿ ಬರಬೇಕು, ಜಲಪಾತ ತುಂಬಿರೋದನ್ನು ನೋಡೋದಕ್ಕೆ. ಏನು ಸಕ್ಕತ್ತಾಗಿ ಕಾಣ್ತಿದೆ ಅಂತ ನೋಡಿ ತೋರಿಸ್ತೀನಿ. ಇಲ್ಲಿಂದ ಒಂದು ವ್ಯೂ. ಬೇಡ ಮುಂದೆ ತೋರಿಸಬಾ, ಇದು ಜಾಲರಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ತುಂಬ ಕೆಳಗಡೆ ಇಳಿದೋಗ್ಬೇಕು. ಏನು ಮ್ಯಾಮ್?
ಹೌದೌದು, ಇವಾಗಿನ ಪಿಕ್ಚರ್ ಅಲ್ಲ. ಕೆಳಗಡೆ ಹೋಗ್ಬೇಕು, ಕೆಳಗಡೆ ಹೋಗಿ ಮತ್ತೆ ಹತ್ತೋ ಹೊತ್ತಿಗೆ ಬಾಯಿಗೆ ಬಂದಿರುತ್ತೆ. ಗೈಸ್ ನೋಡಿ, ಹಿಂಗೆ ಸಾಕಾದ ಕಾಣ್ತಿದೆ. ಹಾಂ, ನೀರು ಇಲ್ಲಿ ಬರೋಕ್ಕೆ ಇಲ್ಲೆಲ್ಲ ಬರ್ಬೇಕಾ? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಇನ್ನು ಹೆಂಗೆ ಬರ್ಬೇಕಪ್ಪ ನಿನ್ನ ಪ್ರಕಾರ? ತೆಂಗಿನ ಮರ. ಯಾವುದು? ತೆಂಗಿನ ಮರ. ಏನಪ್ಪ ತೆಂಗಿನ ಮರ ಅಷ್ಟು ಇರ್ತಲ್ಲ. ನನಗೆ ಕನ್ಫ್ಯೂಷನ್ ಮಾಡಿಸ್ಬೇಡ, ಸುಮ್ಮನಿರೋ ಮಾರಾಯ. ಚೆನ್ನಾಗಿ ಮಾತಾಡ್ತೀಯಲ್ಲ. ಅಲ್ಲ ಮೀನಿದೆ. ಏನು ಮೀನಾ? ಗೈಸ್, ಮೀನು ಹಿಡಿತಾನೆ ಅಂತಲಿಗೆ ಹೋಗಿ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಮಾಡೋದ್ರಿಂದ ವಾಪಸ್ ಆಗೋದು ಬೆಟರ್ ಅನ್ನಿಸ್ತೈತೆ ನಂಗೆ. ಯಾಕೆ? ಆ ಕಡೆಯಿಂದ ಹತ್ತಕ್ಕೇನು? ನೀನೇ ಹೇಳ್ದಲ್ಲ ಬರೋದೇ ಬಂದಿದ್ದೀವಿ, ಹತ್ತಕ್ಕೇನು ಪ್ರಾಬ್ಲಮ್ ಅಂತ. ಹತ್ತು ಅಂತ ನಡಿ. ರಿಸ್ಕ್ ಎಲ್ಲ ತಗೊಂಡು ಸಾಹಸಮಯ ಕೆಲಸಗಳಿಗೆ ಕೈ ಹಾಕ್ಬಿಡಿ. ಯೋಚನೆ ಮಾಡಿ ಆದರೆ ಮಾತ್ರ ಹೇಳಿರಿ. ಯಾವಾಗಲೂ ಎಣ್ಣೆ ಅಂತೀಯಲ್ಲ. ಹೌದು. ರವಿ ಕಾಣದನ್ನ ಕವಿ ಕಂಡ, ಕವಿ ಕಾಣದನ್ನ ಈ ಕುಡ್ಕ ಕಂಡ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಕೊಡುತ್ತೆ ನನ್ನ ಮಕ್ಕಳ. ನಡಿಯಾ, ಗಾರೆ ಕೆಲಸದವರು ಮೆಟ್ಲು ಹೆಂಗೆ ಕಟ್ಟಿದ್ರು ಅಂದರೆ ಕಾಂಕ್ರೀಟು, ಜಲ್ಲಿ, ಮಳ್ಳು, ಸಿಮೆಂಟು, ಕರ್ನೆ ಇದರಲ್ಲೆಲ್ಲ ಕಟ್ಟಿದ್ರು. ನಂಗೆ ಒಂದು ಗೊತ್ತಾಗಿಲ್ಲ, ಏನು ಸಿಮೆಂಟು, ಮಳ್ಳು, ಜಲ್ಲಿ ಎಲ್ಲ ಹಾಕಿದ್ರೆ ಕಾಂಕ್ರೀಟ್ ಆಗೋದು. ಪಾಯಿಂಟ್ ಆಫ್ ವ್ಯೂ ನೋಟೆಡ್ ಯುವರ್ ಆನರ್. ಸತ್ಯ. ಕಿಡ್ನಿ ಇದೆ. ಹ್ಞೂ ಕಣಪ್ಪ, ನಿನ್ನ ಕಿಡ್ನಿ ನನಗೆ ಗೊತ್ತಾಗಲಿಲ್ಲ. ಅದು ಗಾಯ್ಸ್, ಸಾಕಾಗಿದೆ. ರಮಣೀಯವಾಗಿದೆ, ರಮಣೀಯವಾಗಿದೆ. ಏನು ಕಾಣಲಿ ಕಾಣಲಿ, ಇಲ್ಲೇ ಕಾಣ್ತೈತೆ ಸ್ವರ್ಗ. ಫುಲ್ಲು ಜನ ಜನ ಜಾತ್ರೆ ಆಗಿಬಿಟ್ಟಿದೆ ಗೈಸ್ ಇಲ್ಲಿ. ಕರಿತೀನಿ ನಮ್ಮ ಕರಿತೀನಿ ಅಂತ ಬಂದಿಲ್ಲ ಅಂದ್ರೆ ಒಂದು ಫುಲ್ ಬಾಟ್ ತಗೊಂಡು ಅಲ್ಲೇ ಎಲ್ಲರೂ ಕೂತ್ಕೊಳ್ಳೋಣ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಬಂದ್ರಯ್ಯ, ಬಂದ್ರು ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ಸ್ವರ್ಗ ನೋಡ್ಬಂದ್ರು. ಹೋದ್ರೆ ಇಂಥ ಪ್ಲೇಸಿಗೆ ಹೋಗ್ಬೇಕಾ ಬೇಡವಾ? ಹೋಗ್ಬೇಕಾ ಬೇಡವಾ? ಅಲ್ಲಿಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೈಸ್ ನೋಡಿ, ಆ ಮರ ಕಾಣ್ತಿದ್ಯಲ್ಲ, ಆ ಮರಕ್ಕೆ ಪ್ರಭಾಸ್ ಥರ ಬಾಣ ಹೊಡೆದು ನಾನು ಅದ್ರ ಮೇಲೆ ಕತ್ತಿದ್ರೆ ನನಗೆ ನಮ್ಮ ಮಾಮ ಹಿಮಾಲಯನ್ ಬೈಕ್ ತೊಗೊಡ್ತಾನಂತೆ. ನಾನು 220ನೇ ಸಾಕು ನನಗೆ. ಹಿಮಾಲಯನ್ ಬೇಡವೇ ಬೇಡ. ಗೈಸ್, ಇನ್ನೂ ಕೆಳಗಡೆ ಹೋಗ್ತೀವಿ ಇವಾಗ. ಯಾವ ಫಾಲ್ಸ್ ಮಾಮ ಇದು? ಹಳ್ಳಿ ಮರಿ ಫಾಲ್ಸ್ ಸಖತ್ತಾಗಿದೆ. ಅಮ್ಮ ಇದ್ರ ಮೇಲೆ ಹತ್ತು ಹೇಳ್ತೀನಿ, ಹತ್ತಿಲ್ಲಿ ಲೆಫ್ಟಿಗೆ ಹತ್ತು ಹೇಳ್ತೀನಿ. ನಡಿಯಾ ಮಾರಾಯ. ನನಗೆ ಹೇಳ್ದೇನೋ ನೀನು. ಹುಷಾರಾಗಿ ಬಂದ್ರು ಅಷ್ಟೇನೆ. ಈ ಜಾಗದಲ್ಲಿ ಸ್ವಲ್ಪ ಫೋಟೋಶೂಟ್ ಮುಗಿಸಿ ಇವಾಗ ಮುಂದಿನ ಜಾಗಕ್ಕೆ ತೆರಳುವ ಸಮಯ. ಅಲ್ಲಿ ಮುಂದೆ ಹೋಗೋಣ ಬನ್ನಿ ಇನ್ನೊಂಚೂರು. ಹಾಂ, ಹುಷಾರ ಕಣಯ್ಯ, ಹುಷಾರ ಕಣಪ್ಪ. ಇಲ್ಲೇ ಬಾ ನೀನು ಮುಂದೆನೆ.
ಅದಕ್ಕೆ ಜನಗಳಿಗೆ ಸಾಮಾನ್ಯ ಜ್ಞಾನ ಕಲಿಸ್ಬೇಕನ್ನೋದು. ಅದಕ್ಕೆ ಮಳೆ ಯಾವುದು ಸ್ಪ್ರೇ ಯಾವುದು ಒಂದು ಗೊತ್ತಾಗಲ್ಲ. ಒಂಚೂರು ಸರಿ ಜಸ್ಟ್ ಮಿಸ್ಸು ಟಿಶ್ಯೂ ಮಾಡ್ಬಿಡೋದು. ಗಾಯ್ಸ್ ಫುಲ್ಲು ನೆನೆಯುವಂತಹ ಜಾಗಕ್ಕೆ ಬಂದಿದ್ದೀವಿ ಇವಾಗ. ತುಂಬ ಹತ್ರ ಬಂದಿದ್ದೀವಿ. ದಿಸ್ ಈಸ್ ಫಾಲ್ಸ್ ಡೆಡ್ ಎಂಡ್. ಏಯ್ ಫಿಶಿಂಗ್ ಜೀವನದಲ್ಲಿ ರಿಸ್ಕ್ ಇರಬೇಕು. ರಿಸ್ಕ್ ಇದ್ರೇ ಅಲ್ಲೊಂಥರ ಖುಷಿ ಸಿಗೋದು. ನೋಡ್ ಮ್ಯಾಮ್, ರಿಸ್ಕ್ ಇರೋದಕ್ಕೆ ಇಷ್ಟೊಂದು ಹತ್ರ ಬಂದಿದ್ದೀವಿ. ರಿಸ್ಕ್ ಇಲ್ಲ ಅಂದಿದ್ರೆ ಗೈಸ್ ನೋಡಿ ಹತ್ರದಿಂದ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ. ಯಪ್ಪ, ಅಲ್ಲಿಂದ ಇಲ್ಲಿಗೆ ಬಂದಿತ್ತು ಸಾರ್ಥಕ ಆಯಿತು. ಗೈಸ್ ಹೆಂಗೆ ಕೂತಾವ ನೋಡಿ ಕಳ್ಳನ ಮಗ, ಫೋಟೋ ತೆಗಿತಾವ. ಕಳ್ಳ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ಹತ್ರದಲ್ಲೆಲ್ಲ ಫುಲ್ಲು ಫೋಟೋ ಶೂಟ್ ಮುಗಿಸಿದ್ದು. ಇವಾಗ ವಾಪಸ್ ಹೋಗುವಂಥ ಸಮಯ. ಕೊನೆದಾಗ ನೋಡ್ಕೊಂಬಿಡಿ. ಇವಾಗ ಮೇಲ್ಗಡೆ ಹೋಗ್ತಿದ್ದೀವಿ. ಇದೇ ಫೈನಲ್ ವ್ಯೂ. ಯಾಕಪ್ಪ ಬಂದಿ ಸ್ಪೀಡಲ್ಲೇ ಹೋಗ್ತೀನಿ ಅಂದೆ ಮೇಲ್ಗಡೆ? ನೀನು ಬರಲಿಲ್ಲವಲ್ಲ, ನಿನ್ನೆ ಕಳಿಸಿ. ನನ್ನ ಕೈಲಂತೂ ಆಗಲ್ಲ, ನಾವು ನಿಧಾನಕ್ಕೆ ಹತ್ತೋದು. ಸ್ನೇಹಿತರೆ, ಈ ಬೆಟ್ಟ ಹತ್ತೋ ಹೊತ್ತಿಗೆ ಮತ್ತೆ ಯಪ್ಪ ಒಂದು ಜಾಗದಲ್ಲಿ ನಿಲ್ದಂಗೆ ಹತ್ತೀನಿ, ಏನು ಕೊಡ್ತೀವಿ? ಏನು ಕೊಡ್ಸಲ್ಲ. ಫೈನಲಿ ಮೇಲೆ ಬಂದು ಫುಲ್ ಟಾಪ್ ಆ್ಯಂಗಲ್ ವ್ಯೂ ಇದು. ಕೆಳಗಡೆಯಿಂದ ಹತ್ತಿ ಬರೋ ಅಷ್ಟೊತ್ತಿಗೆ ಬಾರೋ ಅಡ್ಡಕಬಿಟ್ಟಿಲ್ಲ ಹೆಂಗ್ಬಿಟ್ರೆ. ವಾ ಸ್ವ್ಯಾಗ್. ಹ್ಞೂ ಸ್ನೇಹಿತರೆ, ಫುಲ್ ಮೇಲೆ ಬಂದಾಯ್ತು. ಫುಲ್ ಸುಸ್ತಾಗಿತ್ತು ಅಂತ ಇವಾಗ ಎಗ್ ರೈಸ್ ತಗೊಂಡು ಮ್ಯಾಗಿ ತಿನ್ನೋಣ ಅಂತ ಅಂದ್ಕೊಂಡು ಯಾಕೋ ಬೇಡ ಅನ್ನಿಸ್ತು. ಅದಕ್ಕೆ ಇವಾಗ ಎಗ್ ರೈಸ್ ತಿಂತಾಯಿದ್ದೀವಿ. ಬಟ್ ಎಗ್ ರೈಸ್ ಮಾತ್ರ ಸೀರಿಯಸ್ಸಾಗಿ ಜೆನ್ಯೂನ್ ಆಗಿರೋದು ಸಖತ್ತಾಗಿದೆ. ಬಂದರೆ ಇಲ್ಲೇ ತಿನ್ನಿ, ಚೆನ್ನಾಗಿದೆ. ಎಗ್ ರೈಸ್ ಎಲ್ಲ ತಿನ್ಕೊಂಡು ಮಳಲಿ ಫಾಲ್ಸಿಂದ ಹೊರಟು ಇವಾಗ ಬನ್ನಿ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗೋಣ. ಗಾಯ್ಸ್, ನಾವಿವಾಗ ಬಿಸ್ಲೈ ವ್ಯೂ ಪಾಯಿಂಟ್ ಹತ್ರ ಬಂದಾಯಿತು. ಚೆನ್ನಾಗಿ ಕಾಣ್ತಿದೆ ಮ್ಯಾಮ್, ತೊಂದರೆ ಇಲ್ಲ. ಹಾಂ, ಬಿಸ್ಲೈ ವ್ಯೂ ಪಾಯಿಂಟ್ನ ಪಾರ್ಕಿಂಗ್ ಪ್ಲೇಸ್. ಹೇಳಿ, ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಅನಿಸುತ್ತೆ. ಹೋದ ಸರಿ ಬಂದಾಗ ಫುಲ್ ಫಾಗಿತ್ತು, ಏನು ಕಾಣ್ತಿರ್ಲಿಲ್ಲ. ಬಟ್ ಈ ಸತಿ ಬಂದಿದ್ದೀವಿ, ಇವೆಲ್ಲ ಚೆನ್ನಾಗಿ ಕಾಣ್ತಿದೆ. ಸಕ್ಕತ್ತಾಗಿ ಕಾಣ್ತಿದ್ದೀವಿ ಬಿಡಪ್ಪ. ನೀನೊಂಥರ ಏನೋ ಅಂತಾರಲ್ಲ ಅದಕ್ಕೆ, ಲೆಜೆಂಡ್. ಪಳ್ಳು ನಮ್ಮ ಸ್ನೇಹಿತರೆ ಇಷ್ಟೇ. ಇದಕ್ಕಿಂತ ಏನು ಬೇಕು ಮ್ಯಾಮ್? ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತು, ಸಕ್ಕತ್ತಾಗೈದು ಇವತ್ತು. ಎಸ್, ಯಾವ್ದು ಗುರೋದು ನದಿ ಸ್ನೇಹಿತರೆ ನೋಡಿ. ಇವತ್ತು ವೀವೆಲ್ಲ ಸಕ್ಕತ್ತಾಗಿ ಕಾಣ್ತಿದೆ. ಗೈಸ್, ನಮ್ಮ ವಿನೋದ ಪಾಪ ಬಿಸಿಲೇ ಘಟ್ಟಲ್ಲಿ ಬಿಸಿಲೇ ಇಲ್ಲ ಅಂತಿದ್ದ. ಇವತ್ತು ಕರ್ಕೊಂಬರ್ಬೇಕಿತ್ತು. ಬಿಸಿಲು ನೋಡಿ ಹೆಂಗೆ, ಇವತ್ತು ಬಿಸಿಲು ತೋರಿಸಿದೆ ಸಮಾಧಾನ ಆಗ ಒಂಚೂರು. ಇವಾಗ ವಾಪಸ್ ಹೊರಟು ಇಷ್ಟೇ ಜೀವನ. ರಜಾ ಮುಗೀತು ನಂದು. ಏನಾದರೂ ನಾಳೆ ನೋಡ್ಕೋಬೇಕು ನಾನು. ನಾಳೆ ಏನು ಇಲ್ಲಿ ಕರ್ಕೊಂಡೋಗಿ ಏನು ಹಾಳು ಮಾಡ್ತಿರೋ ಗೊತ್ತಿಲ್ಲ ನನ್ನ. ಇಲ್ಲಾಂದ್ರೆ ಸೀದಾ ಹಾಸನ ಕರ್ಕೊಂಡೋಗ್ಬಿಟ್ರೆ ಸೀದಾ ಬೈಕ್ ತಗೊಂಡು ಸೀದಾ ಪುರದಮ್ಮ. ಇವ್ರ ಅಪ್ಪಂದು ಆಸ್ತಿ ಅಲ್ಲೇ ಇರೋದು ಪುರದಮ್ಮನ ದೇವಸ್ಥಾನ ಸುತ್ತಮಳ್ಳಿ. ಅದು ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡಲ್ಲ. ನಮ್ಮ ಜೊತೆ ಬಂದರೆ ಮಾತ್ರ ಈ ಥರ ಹೊರಗಡೆ ಸುತ್ತೋದು ಅಲ್ವಾ? ಇಲ್ಲ
ಅಷ್ಟೇ ಸ್ನೇಹಿತರೆ ಒಂದು ಆ ಪುರದಮ್ಮನ ದೇವಸ್ಥಾನ ಸ್ವಪ್ನಳ್ಳಿ ಬಿಟ್ಟು ಹಿಂಗೆ ಹೊರಗಡೆ ಎಲ್ಲೂ ಹೋಗಲ್ಲ ನನ್ನ ಮಗ ನಡಿಯ ಲೈ ನಡಿಯ ಬರಲ್ಲ ಅದು. ಹೇಳು ಮಮ್ಮ ಚೆನ್ನಾಗಿ ಹೇಳ್ತಿ ಸಾಂಗ. ಕುಂತ್ರ ನಿಂತ್ರ ಬರಿಯಾಕಿ ನೆನಪಾಗುತ್ತೈತಿ. ಎಲ್ಲಿ ನೋಡಿದರು ಆಕಿ ರೂಪ ಕಾಣುತ್ತೈತಿ. ಆಮೇಲೆ ಪ್ರೀತಿಯ ಪರಿಮಳ ಮುಂದಾ ಹರಿವೋದ ಗೆಳೆಯ ಹೋಯ್ತಾ. ಮನಸ್ಸಿಗೆ ತಳಮಳ ಆಮೇಲೆ ಮಾಡಿ ಹೋದ ಗೆಳೆಯ ಹಾಂ ಮುಂದಕ್ಕೆ ಎಲ್ಲ ರಂಗಮರೆಯಲ್ಲಿ ಗೆಳೆಯ ಮರಿಯಲ್ಲ ರಂಗಮರೆಯಲ್ಲಿ ಗೆಳೆಯ. ಮುಂದಕ್ಕೆ ಕೇಳು. ಹೊಸ ಬೆಳಕು ಓಕೆ ಗಾಯ್ಸ್, ಈ ವಿಡಿಯೋ ನೋಡಿದ್ರಲ್ಲ, ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ಸಿಗೋಣಂತೆ. ಸೊ ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ಮತ್ತೊಮ್ಮೆ ಸಿಗೋಣಂತೆ. ಓಕೆ ಬಾಯ್.